ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗ್ತಿದ್ದೀರಿ ಕತೆ ಒಂದು ಅರ್ಥ ಆಗ್ತಿಲ್ರಪ್ಪ. ನಿಜವಾಗ್ಲೂ ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಒಮ್ಮಿದೊಮ್ಮಿಗೆ ಹಿಂಗಂತಂದರೆ ಅಜಿತ್ ಭೂಮಿ ಒಂದಾಗ್ಬಿಟ್ರು ಅಂತ ಅನ್ಕೋತೀವಿ. ಒಮ್ಮಿದೊಮ್ಮಿಗೆ ಬ್ರೇಕಪ್, ಗುಡ್ ಬಾಯ್ ಹೇಳ್ಬಿಡೋದೆ. ಸೊ ಏನಾಯಿತು ಕತೆ? ಸೊ ಸಂಪೂರ್ಣವಾದಂಥ ಒಂದು ಎಕ್ಸ್ಪ್ಲೇನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ನಮಗೆಲ್ಲ ಖುಷಿ ಆಗುತ್ತೆ. ಅಂತೂ ಇಂತೂ ಅಜಿತ್ ಭೂಮಿ ಒಂದಾದ್ರಪ್ಪ, ಶಾರದಮ್ಮ ಕೊಟ್ಟಿರೋ ಹೂನ ಭೂಮಿ ಮುಡಿಗೆ ಮುಡಿಸಿದ್ರಪ್ಪ ಅಂತ ಹೇಳ್ಬಿಟ್ಟು ಇಷ್ಟು ಖುಷಿ ಆಗುತ್ತೆ. ಸೊ ಇವ್ರ ಪ್ರೀತಿ ಹೀಗೆ ಇರಲಿ, ಇವ್ರ ಬಾಂಧವ್ಯ ಹೀಗೆ ಇರಲಿ ಅಂತ ಅನ್ನಿಸ್ತಾ ಇರುತ್ತೆ. ಪಾಪ ಸತ್ಯಣ್ಣ ಕೂಡ ಏನಂತಂದರೆ ಇವರಿಬ್ಬರು ಒಂದು ಪ್ರೀತಿ ಸದಾಕಾಲ ಒಟ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಅದೇನೋ ಪ್ಲ್ಯಾನ್ ಕೊಡ್ತಾರೆ. ಆ ಪ್ಲ್ಯಾನ್ ಹೋಗಿ ಅಜಿತು ಹಿಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇನೋ ಹೇಳ್ತಾರೆ, ಕಾಗಿ ಕೂರಕ್ಕೆ ಕೊಲ್ಲೆ ಮುರಿಯೋಕ್ಕೆ ಅಂತ ಹೇಳ್ಬಿಟ್ಟು. ಆ ರೀತಿ ಆ ಲಕ್ಷ್ಮಿ ಬಂದು ಅಜಿತ್ ಆಡಿರೋ ಪೂರ್ತಿ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಅದೊಂದು 4 ಮಾತು ಕೇಳಿಸ್ಕೊಂಡೋಗಿ ಸಾಹೇಬ್ರು ಒಳ್ಳೆಯವರಲ್ಲ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದುಬಿಡ್ತಾಳೆ. ಪಾಪ ಹೂ ಮುಡಿಸಿ ಇನ್ನೇನು ಪಾಪ ಸಂಗೀತ ಮತ್ತು ಇವರು ಶ್ರವಣ್ ಅವರು ಇವರಿಬ್ಬರು ಗಂಡ ಹೆಂಡತಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕೋಕ್ಕೆ ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಈ ಲಕ್ಷ್ಮಕ್ಕನಿಗೆ ಫೋನ್ ಮಾಡಿ ಭೂಮಿ ಕೂಡ ತಗ್ಲಾಕೋತಾಳೆ. ತಗ್ಲಾಕೊಂಡ್ಬಿಟ್ಟು ಏನಂತಂದರೆ, ಲಕ್ಷ್ಮಿ ಅಕ್ಕ ಏನು ಮಾತಾಡ್ತಿದ್ದೀರಾ, ಯಾರ ಬಗ್ಗೆ ಅದೆಲ್ಲ ಬೈತಾರೆ. ಸೊ ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಸೊ ಏನಂತಂದರೆ ಬೈದಾಗ ಲಕ್ಷ್ಮಿ ಇದರ ಸಮಾಧಾನ ಮಾಡಿ ಹೇಳ್ತಾಳೆ, ಇಲ್ಲ ಭೂಮಿ ಇದು ನಿಜ, ಸಾಹೇಬ್ರು ಹಿಂಗೆ ಹೇಳಿದ್ದಾರೆ ಹೆಂಗೆ ಹೇಳಿದ್ದಾರೆ ಅಂತಂದರೆ ನಿಮ್ಮಮ್ಮನ್ನ ಬಿಡಿಸಲ್ವಂತೆ, ನಿಮ್ಮಮ್ಮನ ಬಿಡಿಸಿಲ್ಲ ಅಂದರೆ ನೀವಿಬ್ಬರು ಹತ್ರ ಆಗ್ತಿರಂತೆ. ಸೊ ಹಾಗಾಗಿ ಸಾಹೇಬ್ರು ಸ್ವಾರ್ಥವನ್ನು ತೋರಿಸ್ತಾ ಇದ್ದಾರೆ. ಸಾಹೇಬ್ರು ನಿನಗೋಸ್ಕರ ಭಾಗ್ಯಕ್ಕನ್ನ ಬಿಡಿಸ್ತಿಲ್ವಂತೆ. ನಾವು ಸಾಹೇಬ್ರನ್ನ ನಂಬ್ಕೊಂಡು ಕುಂತ್ರೆ ನಮ್ಮ ಭಾಗ್ಯಕ್ಕ ಹೊರಗಡೆ ಬರಲ್ಲ ಭೂಮಿ. ಆದಷ್ಟು ಬೇಗ ನಾವು ಬೇರೆ ಲಾಯರ್ನ ನೋಡಬೇಕು, ಹೇಗಾದರೂ ಮಾಡಿ ನಮ್ಮ ಭಾಗ್ಯಕ್ಕನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ, ಲಕ್ಷ್ಮಕ್ಕ ನಿಜ ಹೇಳ್ತಿದ್ದೀರಾ ಅಂದಾಗ, ಹೌದು ಭೂಮಿ, ನಾನೇ ಸುಳ್ಳು ಹೇಳಿದ್ರೆ ನನಗೇನು ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಾಳೆ. ಲಕ್ಷ್ಮಿ ಹೇಳಿದ ಮಾತನ್ನು ಕೇಳಿಸ್ಕೊಂಡು ಭೂಮಿಗೆ ಹಿಂಗಾಗುತ್ತೆ ಅಂತಂದರೆ ಬರಸಿಡಿಲು ಬಂದು ಪಟ್ ಅಂತ ಬಡ್ದಂಗಾಗುತ್ತೆ. ಸೊ ಆ ಬರಸಿಡಿಲು ಬಡ್ದಾಗ ಭೂಮಿ ಸುಮ್ಮನೆ ಇರ್ತಾಳ. ಪಾಪ ಸಾಹೇಬ್ರು ಲಕ್ಷ್ಮಕ್ಕನ ಜೊತೆ ಏನೋ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಕೈ ಕಟ್ಕೊಂಡು ನಿಂತಿರ್ತಾರೆ. ಬಂದವಳೆ ಪಟ 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 ಬಂದವಳೆ ಹೆಂಗೆ ಹೇಳ್ತಾಳೆ ಅಂತಂದರೆ, ಹಸಿ ಗೋಡೆ ಮೇಲೆ ಹಳ್ಳು ಟಕ್ ಅಂತ ಹೊಡೆದ್ರೆ ಹೇಗೆ ಕೊಡುತ್ತಲ್ವ ಆ ರೀತಿ ಹಳ್ಳು ಹೊಡೆದಂಗೆ ಮಾತಾಡ್ತಾಳೆ. ಸೊ ಅಜಿತ್ಗೆ ಏನು ಗೊತ್ತಾಗಲ್ಲ. ಅಲ್ಲಿ ನೋಡಿದ್ರೆ ಸಂಗೀತ ನನ್ನ ಸೊಸೆ ಅಂತ ಹೇಳ್ಬಿಟ್ಟು ವಿಧವಾದ ತಿಂಡಿಗಳನ್ನು ತಂದು ತಿನ್ನಿಸಿದ್ದಾರೆ. ಆ ಕಡೆ ಆ ದೇವಯ್ಯನಿದು ಒಂಥರ ಸಮಸ್ಯೆ, ಆ ಅಂಜೋದು ಇನ್ನೊಂಥರ ಸಮಸ್ಯೆ. ಒಟ್ಟಿನಲ್ಲಿ ಪಾಪ ಅಜಿತ್ ಅವ್ರಿಗೆ ನೆಮ್ಮದಿ ಇಲ್ದಿರೋ ಜೀವನ ಆಗೋಗ್ಬಿಟ್ಟಿದೆ ರೀ. ಅಜಿತ್ ಪಾಪ ನ್ಯಾಯ ನಿಷ್ಠೆ ಏನಂತಂದರೆ, ಆ ಸತ್ಯಣ್ಣ ಹೇಳಿದ್ರು ಕೂಡ ನಾನು ಭೂಮಿಗೆ ಮಾತು ಕೊಟ್ಟಿದ್ದೀನಿ, ಅವರಮ್ಮನ ಬಿಡಿಸ್ತೀನಿ, ನಾನು ಭೂಮಿಗೆ ಅನ್ಯಾಯ ಮಾಡಲ್ಲ ಅನ್ನೋ ಮಾತನ್ನು ಲಕ್ಷ್ಮಿ ಅಕ್ಕ ಕೇಳಿಸ್ಕೊಳ್ಳಿಲ್ಲ. ಯಾವುದಕ್ಕೆ ಕೇಳಿಸ್ಕೋಬೇಕು ಅದು ಕೇಳಿಸ್ಕೊಳ್ಳಿಲ್ಲ, ಯಾವುದಕ್ಕೆ ಕೇಳಿಸ್ಕೋಬಾರ್ದು ಅದನ್ನೇ ಕೇಳಿಸ್ಕೊಂಡು ಭೂಮಿಗಂತೂ ಫಿಟ್ಟಿಂಗ್ ಇಟ್ಟುಬಿಟ್ರು. ಭೂಮಿ ಅದನ್ನೇ ಸೀರಿಯಸ್ ಆಗಿ ತೊಗೊಂಡು, ಸಾಹೇಬ್ರೆ ಈಗ ನಮ್ಮ ಮತ್ತು ನಿಮ್ಮ ಕಾಂಟ್ರಾಕ್ಟ್ ಮದುವೆ ಅಂತೂ ಮುಗಿದೋಯ್ತು, ಇನ್ನು ಮುಂದೆ ನೀವು ನನ್ನ ನೋಡೋಕ್ಕಾಗಲಿ ಭೇಟಿಯಾಗೋಕ್ಕಾಗಲಿ ಬರಬೇಡಿ ಅಂತ ಹೇಳ್ಬಿಟ್ಟು ಫೋನನ್ನು ಕೊಡ್ತಾಳೆ. ಅಜಿತ್ ಏನು ಗೊತ್ತಾಗಲ್ಲ, ಕೈ ಕಟ್ಕೊಂಡು ನಿಂತಿರ್ತಾರೆ, ಸುಮ್ಮನೆ ಕೈನ ಹಿಂಗೆ ಇಳಿಸ್ತಾರೆ, ಮತ್ತು ಭೂಮಿ ಮುಖ ನೋಡ್ತಾರೆ. ಸಾಹೇಬ್ರೆ ಇದೇ ಕೊನೆ, ಇನ್ನು ಮುಂದೆ ಯಾವತ್ತೂ ನೀವು ನನ್ನನ್ನು ಭೇಟಿ ಆಗಬೇಡಿ ಅಂತ ಗುಡ್ ಬಾಯ್ ಅಂತ ಬೇರೆ ಹೇಳ್ತಾಳ್ರಿ. ಅದಬ್ಬ ಗುಡ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಪಾಪ ಅಜಿತ್ ಅವರು ಏನಿದು ಹಿಂಗಾಗೋಯ್ತಲ್ಲ, ಏನೂ ಅರ್ಥ ಆಗಲ್ಲ ಅವ್ರಿಗೆ. ಯಾಕಂದರೆ ಪಾಪ ಅವ್ರಿಗೇನು ಗೊತ್ತಿಲ್ಲ, ಲಕ್ಷ್ಮಿ ಅಕ್ಕ ಹೇಳಿದ್ದು ಗೊತ್ತಿಲ್ಲ, ಸತ್ಯಣ್ಣನ ಮಾತು ಅವರು ಎಕ್ಸೆಪ್ಟು ಮಾಡಿಲ್ಲ. ಈ ಸತ್ಯಣ್ಣ ಒಂದು ಮಾಡೋಕ್ಕೋಗಿ ಏನೋ ಹೇಳ್ತಾರಲ್ಲ, ಒಂದು ಮನೆಗೆ 3 ಮನೆ ಮಾಡಿದ್ರು ಅನ್ನಂಗೆ ಏನೋ ಮಾಡೋಕ್ಕೋಗಿ ಎಡವಟ್ಟಂತೂ ಮಾಡಿಬಿಟ್ಟಿದ್ದಾರೆ ಸತ್ಯಣ್ಣ. ಆ ಎಡವಟ್ಟಿಂದ ಭೂಮಿ ಮತ್ತು ಅಜಿತ್ ಮತ್ತೆ ದೂರ ಆಗುವಂಥ ಪ್ರಸಂಗ ಬಂದಿದೆ. ಇದನ್ನು ಹೇಗೆ ಸರಿಪಡಿಸ್ತಾರೆ, ಇದನ್ನು ಯಾರಿಗೆ, ಅಜಿತ್ ಅವರಿಗೆ ಯಾರು ಹೇಳ್ತಾರೆ ಈ ರೀತಿ ಆಯಿತು ಅದಕ್ಕೆ ಭೂಮಿ ಕೋಪ ಮಾಡ್ಕೊಂಡ್ಲು ಅಂತ. ಮತ್ತು ಅಜಿತ್ ಏನಾದರೂ ಭೂಮಿನ ಬೆನ್ನಟ್ಟಿ ಕಾರಣ ಕೇಳ್ತಾರಾ, ಅಥವಾ ಭೂಮಿನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನಾನೇ ಕೊಳೋನ್ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಭೂಮಿನ ತೆಗೆದಾಕೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಡೀ ದೇವರ ಮನೆ ಸನ್ನಿಧಿ ಕುಟುಂಬನೇ ಭೂಮಿ ಅಂದರೆ ಪ್ರಾಣ ಬಿಡುವಷ್ಟು ಹಚ್ಕೊಂಡಿದ್ದಾರೆ. ಅಜ್ಜಿ ಆಗಿರ್ಬೋದು, ಶಾರದಮ್ಮ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಶ್ರವಣವರಾಗಿರ್ಬೋದು, ಇನ್ನು ನಚ್ಚಿ ಆಗಿರ್ಬೋದು, ಅಂಜು ಡೌರಾಣಿ, ಅವಳು ಡವ್ ಮಾಡ್ಕೊಂಡು ಅಕ್ಕ 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 ಅಂತ ಡವ್ ಮಾಡ್ತಾಳೆ. ಇನ್ನು ದೇವಯಾನಿ ಇನ್ನೊಬ್ಬ ದೇವಯಾನಿನ ಹುಡ್ಕೊಂಡು ಬಿಟ್ಟಿದ್ದಾಳೆ. ಅವಳು ಇನ್ನೇನು ಕತಂತ್ರಗಳು ಮಾಡ್ತಾಳೋ ಏನೋ. ಒಟ್ಟಿನಲ್ಲಿ ಪಾಪ ಅಜಿತ್ ಪಾಡು ಅಧೋಗತಿಯಾಗಿ ಹೋಗ್ಬಿಟ್ಟಿದೆ. ಇತ್ಲಾಗ ಏನಂತಂದರೆ ಗೊತ್ತೋ ಗುರಿ ಇಲ್ದೇ ಯಾರ್ಯಾರ್ದೋ ಒಂದು ಮೋಸಕ್ಕೆ ಬಲಿಯಾಗ್ತಾರೆ, ಯಾರೋ ಒಂದು ಸಂಚಿಕೆ ಒಳಗಾಗ್ತಾ ಇದ್ದಾರೆ. ಈ ಒಳಸಂಚಿಗಳಿಂದ ಈ 2 ಜೋಡಿಗಳ ಬದುಕಂತೂ ಹಾಳಾಗ್ತಾ ಇದೆ. ಇನ್ನು ದೇವಯಾನಿನ ಅದು ಯಾರು ಹಿಡಿಬೇಕು, ಭೂಮಿ ಏನಾದರೂ ಇನ್ಸ್ಪೆಕ್ಟರ್ ಆಗಿ ಬಂದು ಹಿಡಿತಾಳ ಅಂತ ನಾವಂತೂ ಇಷ್ಟು ಬೆಟ್ಟದಷ್ಟು ಆಸೆ ಹೊತ್ಕೊಂಡು ಕುಂತಿದ್ದೀವಿ. ಹಂಗಾದರೆ ನಿಜಕ್ಕೂ ಖುಷಿ ಆಗುತ್ತೆ. ಅವಳೇನಾದರೂ ಇನ್ಸ್ಪೆಕ್ಟರ್ ಆಗಿ ಬಂದು ದೇವಯಾನಿಯ ಬಣ್ಣವನ್ನು ಬಯಲು ಮಾಡ್ತಾಳ. ಅಜಿತ್ ಮತ್ತು ಭೂಮಿ ಒಂದೇ ಡಿಸ್ಟಿಕಲ್ಲಿ ಏನಾದರೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರಾ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನೀ ಮೇಲೂ ಅಂದರೆ ಜಿದ್ದಿಯಿಂದ ಏನಾದರೂ ವರ್ಕ್ ಮಾಡ್ತಾರಾ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂತೂ ಇಂತೂ ನಮ್ಮ ಆಸೆಗಂತೂ ಮಣ್ಣು ಬಿತ್ತು. ಹೂ ಏನೋ ಮುಡಿಸಿದ್ರು,
ಹೂವಿನಂತ ಒಂದು 4 ಮಾತಂತೂ ಹಾಡಲಿಲ್ಲ. ಅದ್ರ ಬದಲು ಗುಡ್ ಬೈ ಹೇಳೋಗ್ಬಿಟ್ರು ಭೂಮಿಯವರು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಅಲ್ಲಿ ಶಾರದಮ್ಮ ನೋಡಿದ್ರೆ ನನ್ನ ಮಗಳೇ ಭೂಮಿ, ಮನಸ್ವಿನಿನೇ ಭೂಮಿ ಅಂತ ಪಾಪ ಅವರು ಒತ್ತಿ ಹೇಳ್ತಾರೆ. ಅವ್ರ ಮಾತು ಕೂಡ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ಮುಂದೇನಾಗುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.